ಮಲೇಷ್ಯಾದಲ್ಲಿ ಭಾರತವನ್ನು ಪ್ರತಿನಿಧಿಸಲಿರುವ ವಿದ್ಯಾರ್ಥಿನಿ ಸಂಧ್ಯಾಗೆ ಗಡಿನಾಡು ರಕ್ಷಣಾ ಸೇನೆಯಿಂದ ಸನ್ಮಾನ. ಗುಡ್ಲಪೇಟೆ ತಾಲೂಕಿನ ಶಿಂಡನಪುರ ಗ್ರಾಮದ ವಿದ್ಯಾರ್ಥಿ ಸಂಧ್ಯಾ ಅವರು ಜುಲೈ ತಿಂಗಳಲ್ಲಿ ಮಲೇಷ್ಯಾದಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಅಲ್ಟಿಮೇಟ್ ಫ್ರಿಸ್ಬಿ ಕ್ರೀಡಾಕೂಟದಲ್ಲಿ ಭಾರತದ ಪರವಾಗಿ ಭಾಗವಹಿಸಲು ಆಯ್ಕೆಯಾಗಿರುವುದು ತಾಲೂಕಿಗೆ ಹೆಮ್ಮೆಯ ವಿಚಾರವಾಗಿದೆ. ಈ ಸಾಧನೆಯನ್ನು ಗುರುತಿಸಿ ಗಡಿನಾಡು ರಕ್ಷಣಾ ಸೇನೆ ವತಿಯಿಂದ ಶಿಂಡನಪುರ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ವಿದ್ಯಾರ್ಥಿ ಸಂಧ್ಯಾ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಡಿನಾಡು ರಕ್ಷಣಾ ಸೇನೆಯ ರಾಜ್ಯ ಗೌರವಾಧ್ಯಕ್ಷ RD ಉಲ್ಲಾಸ್, ಸಂಧ್ಯಾ ಅವರ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತವನ್ನು ಪ್ರತಿನಿಧಿಸುವ ಅವಕಾಶ ದೊರೆತಿರುವುದು ಗ್ರಾಮ ಹಾಗೂ ಜಿಲ್ಲೆಯ ಹೆಮ್ಮೆಯ ಸಂಗತಿಯಾಗಿದೆ ಎಂದು ಹೇಳಿದರು. ರಾಜ್ಯ ಕಾರ್ಯದರ್ಶಿಗಳಾದ ಕಾಲಿಂಗಸ್ವಾಮಿ ಸಿದ್ಧಾರ್ಥ್ ಮಾತನಾಡಿ, ನಮ್ಮ ಹಳ್ಳಿಯ ವಿದ್ಯಾರ್ಥಿನಿಯೊಬ್ಬರು ಇಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ಸಂತಸದ ವಿಷಯ. ಅವರು ಇನ್ನಷ್ಟು ಸಾಧನೆ ಮಾಡಿ ರಾಜ್ಯ ಹಾಗೂ ದೇಶಕ್ಕೆ ಕೀರ್ತಿ ತಂದುಕೊಡಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಗಡಿನಾಡು ರಕ್ಷಣಾ ಸೇನೆಯ ರಾಜ್ಯ ಉಸ್ತುವಾರಿ ಅದ್ಬುರ್ ರಶೀದ್, ರಾಜ್ಯಾಧ್ಯಕ್ಷ ಮುನೀರ್ ಪಾಷಾ, ರಾಜ್ಯ ಯುವ ಘಟಕದ ಅಧ್ಯಕ್ಷ ಇಲಿಯಾಸ್, ರಾಜ್ಯ ಉಪಾಧ್ಯಕ್ಷ ಅಲಿಂ ಪಾಷಾ, ತಾಲೂಕು ಕಾರ್ಯದರ್ಶಿ ಡ್ಯಾನ್ಸರ್ ಸದಾಂ ಸೇರಿದಂತೆ ಸಂಘಟನೆಯ ಪದಾಧಿಕಾರಿಗಳು, ಮುಖಂಡರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಗಡಿನಾಡು ರಕ್ಷಣಾ ಸೇನೆ ಅವರು ಬಂದು ಇದನ್ನ ಗುರುತಿಸಿ ಪ್ರೋತ್ಸಾಹ ನೀಡ್ತದಲ್ಲ, ಅದಕ್ಕೆ ತುಂಬಾ ಧನ್ಯವಾದಗಳು. ಈ ತರ ಪ್ರತಿಭೆಗಳು ಎಲ್ಲ ಊರ್ ಕಡೆನೂ ಎಲ್ಲ ಹಳ್ಳಿಲೂ ಇದ್ದೇ ಇರುತ್ತೆ, ಆದ್ರೆ ಅವ್ರಿಗೆ ಪ್ರೋತ್ಸಾಹ ನೀಡೋರು ಯಾರು ಇರಲ್ಲ. ಈ ತರ ಪ್ರತಿಯೊಬ್ರು ಹೋಗಿ ಪ್ರೋತ್ಸಾಹ ನೀಡಿ, ಮೊದಲನೇದಾಗಿ ಅವ್ರ ಅಪ್ಪ ಅಮ್ಮ ಪ್ರೋತ್ಸಾಹ ನೀಡಿದ್ರೆ ಎಲ್ಲ ಬೆಳೀತಾರೆ, ಎಲ್ಲ ಬೆಳೀತಾರೆ. ನಾನು ಥ್ಯಾಂಕ್ ಯು ಹೇಳಕ್ ತುಂಬಾ ಜನ ಇದ್ದಾರೆ. ಮೊದಲನೇದಾಗಿ ನಮ್ಮ ಅಪ್ಪ ಅಮ್ಮ, ಅವರು ತುಂಬಾ ಕಷ್ಟಪಟ್ಟಿದ್ದಾರೆ ಮೊದಲಿಂದನೂ. ನಮ್ಮ ಅಣ್ಣನ ನಾನು ಓದ್ಸಕ್ಕಾಗ್ಲಿ, ಮತ್ತೆ ನಾನು ಎಲ್ಲೋ ಹೋಗ್ತೀನಿ ಅಂದ್ರೆ ಇವಾಗ ಈ ಇಯರೇ ನಾನು 6 ಸ್ಟೇಟ್ಸ್ಗೆ ಹೋಗಿದ್ದು ಬಂದೆ ಇಂಡಿಯಾದಲ್ಲಿ. ಅದಕ್ಕೆ ಎಲ್ಲೋದ್ರೂ ಎಲ್ಲಾದ್ರೂ ಹೋಗು, ಏನಾದ್ರೂ ಮಾಡು, ಅದೇ ಸಾಧನೆ ಮಾಡು, ನಾನು ಹಿಂದೆ ಯಾವಾಗ್ಲೂ ಇರ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ತುಂಬಾ ಮತ್ತೆ ಸದಾಮ್ ಅವರು, ನಾವು ಚಿಕ್ಕ ವಯಸ್ಸಿಂದ ತುಂಬಾ ನ್ಯೂಸ್ ಪೇಪರ್ ಎಲ್ಲ ಕೇಳ್ಕೊಂಡು ಬಂದಿದ್ದೀವಿ, ನೀವು ಎಂತ ಸಾಧನೆ ಮಾಡಿದ್ದಾರೆ ಇವರು, ನಾವು ಆ ಥರ ಅವ್ರ ಥರನೇ ಬೆಳಿಬೇಕು, ಹೆಸರು ಮಾಡಬೇಕು ಅಂತ. ನೀವೇ ನಮ್ಗೆ ಸ್ಫೂರ್ತಿ. ಮತ್ತೆ ಮಣಿಕಂಠ ಅಂತ ಮಡಲಿ ಅವರು ತುಂಬಾ ಯಾರಿಗೂ ಇದು ಗೊತ್ತಿಲ್ಲದೆ ಇದ್ದಾಗ ಇದು ಮುಂದೆ ಹೋಗ್ಬೇಕು, ನಮ್ಮ ಗುಂಡ್ಲುಪೇಟೆ ಅವ್ರಿಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ದು, ಅದಕ್ಕೆ ಮಣಿಕಂಠ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನಾನು ಇಲ್ಲೇ ಓದಿದ್ದು ಶಿಂಗನಪುರ ಗ್ರಾಮದಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ ಕನ್ನಡ ಮೀಡಿಯಮಲ್ಲಿ ಓದಿ, ಮತ್ತೆ ಆದರ್ಶ ಸ್ಕೂಲ್ RMSA ಅಲ್ಲಿ ಓದಿ, ಮತ್ತೆ 12th ಅಲ್ಲಿ ಎಕ್ಸಾಮ್ ಬರ್ತಿದ್ದೆ. ಅದು ಫ್ರೀ ಸೀಟ್ ಆಗಿ ಬೆಂಗಳೂರಲ್ಲಿ ಈಗ 16 ಲಕ್ಷ ಸ್ಕಾಲರ್ಶಿಪ್ ಅಲ್ಲಿ ಓದ್ತಾನೂ ಇರೋದು. ವರ್ಷಕ್ಕೆ 4 ಲಕ್ಷ ಫ್ರೀ ಸೀಟ್ ಆಗಿದ್ದು. ಅದೇ ತರ ಮುಂದೆ ಯಾವ ಎಕ್ಸಾಮ್ ಬಂದ್ರು ನಿಮ್ಮ ಮಕ್ಕಳನ್ನ ಬರೆಯಕ್ ಬಿಡಿ, ಓದಕ್ ಬಿಡಿ, ಅವ್ರಿಗೆ ಯಾವ್ದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅದನ್ನ ಪ್ರೋತ್ಸಾಹ ಕೊಡಿ. ಅದನ್ನ ಯಾವುದೇ ಕೆಲಸನಾಗಿ ಇಷ್ಟಪಟ್ಟು ಮಾಡಿದ್ರೆ ಅದರಲ್ಲಿ ಫಲ ಬಂದೇ ಬರುತ್ತೆ. ಮತ್ತೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಈ ತರ ಪ್ರೋತ್ಸಾಹ ಕೊಡಿ, ಹಳ್ಳಿ ಮಕ್ಕಳನ್ನ ಬೆಳೆಸಿ, ಎಲ್ಲರ ಹತ್ರನೂ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಸೊ ಥ್ಯಾಂಕ್ ಯು. ಬಂಧುಗಳೇ, ಇವತ್ತು ವಿಶೇಷವಾಗಿ ನಿಮ್ಮ ಊರಿನಲ್ಲಿ ಒಂದು ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಕಾರ್ಯವನ್ನು ನಿನ್ನೆ ಮಾಡಬೇಕು ಅಂತೇಳಿ ನಮ್ಮ ಗಡಿನಾಡು ರಕ್ಷಣಾ ಸೇನೆಯ ಸಂಘಟನೆ ವತಿಯಿಂದ ನಾವು ತೀರ್ಮಾನ ಮಾಡಿದ್ದು. ನಿನ್ನೆ 5 ಗಂಟೆ ಆದ ಕಾರಣ ಶಾಲೆಯ ಸಮಯ, ಸರ್ಕಾರಿ ಕೆಲಸದ ಸಮಯವಲ್ಲದ ಕಾರಣದಿಂದ ನಾವು ನಿನ್ನೆ ಬರಲಿಲ್ಲ. ತರಾತುರಿನಲ್ಲಿ ಇವತ್ತು ನಾವು ನಮ್ಮೂರಿನ ಒಬ್ಬ ಕೀರ್ತಿ ತಂದಿರ್ತಕ್ಕಂಥ ಹೆಣ್ಣು ಮಗಳಿಗೆ ಒಂದು ಅಭಿನಂದನೆ ಸಲ್ಲಿಸೋಣ ಅಂತೇಳಿ ನಾವು ನಿಮ್ಮೂರಿಗೆ ಬಂದಿದ್ದೀವಿ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ನಮ್ಮ ಸಂಘಟನೆ ವತಿಯಿಂದ ನನ್ನ ಪ್ರೀತಿಪೂರ್ವಕ ಸ್ವಾಗತವನ್ನು ಮಾಡ್ತಿದ್ದೇನೆ. ಭಾಳ ಮುಖ್ಯವಾಗಿ ಈ ಒಂದು ಕಾರ್ಯಾಗಾರವನ್ನು ನಿಮ್ಮೂರಿನಲ್ಲೇ ಮಾಡೋಣ ಅಂತೇಳಿ ನಿನ್ನೆಯಿಂದ ನಮಗೆ ಒತ್ತಡ ಹಾಕಿದವರು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಸಹೋದರ ಮುನೀರ್ ಪಾಷಾ ಅವರು. ಜೊತೆಗೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಸುಮಾರು 1 ವರ್ಷಗಳಿಂದಲೂ ಕೂಡ ನೀವೆಲ್ಲ ಅಂತರ್ಜಾಲವನ್ನು ನೋಡ್ತಾ ಬರ್ತಾ ಇದ್ದೀರ ಅಂತ ನಾನು ಭಾವಿಸ್ತೀನಿ. ಇತ್ತೀಚಿನ ದಿನಗಳಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಗುಂಡ್ಲುಪೇಟೆ ತಾಲೂಕಿನ ಮಕ್ಕಳು ಎಲ್ಲ ರಾಷ್ಟ್ರ, ರಾಜ್ಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪುರಸ್ಕಾರಕ್ಕೆ ಸೆಲೆಕ್ಟ್ ಆಗ್ತಾ ಇದ್ದಾರೆ. ಇದು ನಮ್ಮ ಸೌಭಾಗ್ಯ. ಗುಂಡ್ಲುಪೇಟೆಯ ತಾಲೂಕಿನ ಜನಗಳಾಗಿ ನೀವು ಬೆಳೀತಕ್ಕಂಥ ಮಕ್ಕಳಿಗೆ ಸ್ಫೂರ್ತಿ ಕೊಡುವಂಥ ಮತ್ತು ಅವನ್ನ ನೀವು ಅಭಿವೃದ್ಧಿಪಡಿಸುವಂಥ ಮತ್ತು ಅವರ ತಂದೆ ತಾಯಿಗಳಿಗೆ ಸಹಕಾರ ಕೊಡುವಂಥ ಮತ್ತು ಅವರ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡೋದು ನಮ್ಮೆಲ್ಲರ ಕರ್ತವ್ಯವಾಗಬೇಕು. ಈ ನಿಟ್ಟಿನಲ್ಲಿ ನೀವೆಲ್ಲರೂ ಕೆಲಸ ಮಾಡಬೇಕು ಅಂತ ಹೇಳ್ತಾ ಈ ಒಂದು ಕಾರ್ಯಾಗಾರವನ್ನು ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮ್ಮೊಟ್ಟಿಗೆ ಎಲ್ಲ ಕೆಲಸದಲ್ಲೂ ಕೂಡ ಸಹಭಾಗಿಯಾದವರು ನಮ್ಮ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಂತ ನಮ್ಮ ಇಲಿಯಾಸ್ ಅವರು ಬಂದಿದ್ದಾರೆ. ಅವರು ಕೂಡ ನಾನು ಸ್ವಾಗತವನ್ನು
ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಅಲಿಂ ಸರ್ ಬಂದರೆ ಅವರು ಸ್ವಾಗತ. ಹಾಗೆ ನಮ್ಮ ತಾಲೂಕಿನ ಅಧ್ಯಕ್ಷರು ಈ ಕಾರ್ಯವನ್ನು ಇಲ್ಲಿ ಮಾಡಲೇಬೇಕು ಅಂತೇಳಿ ಒತ್ತಾಯ ಮಾಡಿ ಮಾಡಿಸ್ತಕ್ಕಂಥವ್ರು ನಮ್ಮ ಅಬ್ದುಲ್ ರಶೀದ್ ಅವರು ವಿಡಿಯೋ ಮಾಡ್ತಾ ಇದ್ದಾರೆ. ಅವರು ಜೊತೆಗೆ ಸ್ವಲ್ಪ ಸಮಯದಲ್ಲಿ ಸ್ನಾನ ಮಾಡ್ತಾ ಇದ್ದೀವಿ. ಬನ್ನಿ ವೆಂಕಟರಾಜ್ ಇಲ್ಲಿ ಬನ್ನಿ. ಸರಿ ಬನ್ನಿ ಸರ್, ನಿಮ್ಮ ಅಭಿವೃದ್ಧಿ ಅಧಿಕಾರಿ ನೀವೇ ಈಗ PDO ಸದಸ್ಯ. ಬಂಧುಗಳೇ, ಹಾಗೆ ನಮ್ಮ ಸಂಘಟನೆಯಲ್ಲಿ ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಹೆಸರನ್ನು ಮಾಡಿ ಅಧ್ಯಕ್ಷರಾಗಿ ಹಲವಾರು ಸಾಮಾಜಿಕ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಕ್ಕಂಥ ಸಹೋದರ RD ಉಲ್ಲಾಸ್ ಅವರಿಂದ ನಾವು ಕೂಡ ವಿಶೇಷವಾಗಿ ಜೊತೆಗೆ ನಮ್ಮ ಸಂಘಟನೆಯಲ್ಲಿ ನಮ್ಮ ಸಹೋದರ ಕಳೆದ 3-4 ದಿನದ ಹಿಂದೆನೂ ಕೂಡ ಒಂದು ಅದ್ದೂರಿ ಸನ್ಮಾನ ಮಾಡಿಸ್ಕೊಂಡಿದ್ದಾರೆ ನಮ್ಮ ಸದ್ದಾಮ್ರವರು. ಫಿಲಿಪೈನ್ಸ್ ದ್ವೀಪದಲ್ಲಿ ನಡೀತಾ ಇರತಕ್ಕಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸ್ಪರ್ಧಾಳುಗಳಾಗಿ ಭಾಗವಹಿಸೋದೇ ಬೇರೆ, ಅಲ್ಲಿ ತೀರ್ಪುಗಾರರಾಗಿ ಸೆಲೆಕ್ಟ್ ಆಗಿದ್ದಾರೆ ನಮ್ಮ ಸದ್ದಾಮ್. ಗುಂಡ್ಲುಪೇಟೆಯ ಉತ್ತಮ ಡ್ಯಾನ್ಸರ್ ಅವರು, ಮೋಸ್ಟ್ಲಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳಿಬೇಕು ಅಂತ ಒಬ್ಬ ಒಳ್ಳೆಯ ಪ್ರತಿಭಾವಂತ ಕಲಾವಿದ. ಅವನು ನಮ್ಮ ತಾಲೂಕಿಗೆ ಒಳ್ಳೆ ಕೀರ್ತಿಯನ್ನು ತರಬೇಕು ಅಂತೇಳಿ ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ನನ್ನ ಆತ್ಮೀಯ ಸಹೋದರ ಮಾದೇಸ್ವಾಮಿ, ಮಾಜಿ ಗ್ರಾಮ ಪಂಚಾಯತ್ ಮೆಂಬರು, ಅವ್ರು ಬಂದರೆ ಅವ್ರು ಕೂಡ ನನ್ನ ಸ್ವಾಗತವನ್ನು ಕೋರ್ತಾರೆ. ಜೊತೆಗೆ ಇವತ್ತಿನ ಕಾರ್ಯಾಗಾರದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಸಹೋದರಿ ಸಂಧ್ಯಾ, ನಮ್ಮ ಊರಿನ ಕೀರ್ತಿಯನ್ನು ತಂದಿರತಕ್ಕಂಥ ನನ್ನ ಪ್ರೀತಿಯ ಸಹೋದರಿ ಸಂಧ್ಯಾ ಅವರಿಗೆ ನಾನು ವಿಶೇಷವಾಗಿ ಸ್ವಾಗತವನ್ನು ಕೋರ್ತೀನಿ. ಜೊತೆಗೆ ಅವರ ತಂದೆ ತಾಯಿಯಾಗಿರ್ತಕ್ಕಂಥ ನಂಜಮ್ಮಣ್ಣಿ ಮತ್ತು ಚಾಮಪ್ಪನವರು, ಅವರು ಕೂಡ ವಿಶೇಷವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ. ನೀವು ನಿಮಗೆ ಶುಭವಾಗಲಿ ಸರ್. ನೀವು ನಿಮ್ಮ ಮಗಳು ಅಂತ ತಿಳ್ಕೊಬೇಡಿ, ಅವಳು ನಮ್ಮ ನಾಡಿನ ಮಗಳು. ಅವಳು ಕೀರ್ತಿ ತಂದಿರೋದು ಒಂದು ಕಡೆ ನಿಮ್ಮ ಕುಟುಂಬಕ್ಕಲ್ಲ, ನಮ್ಮ ಊರಿಗೆ, ನಮ್ಮ ದೇಶಕ್ಕೆ. ಅವಳು ಯಾವ ಕ್ಷೇತ್ರಕ್ಕೆ ಬೆಳಕಿನ ಅಂತ ಇಷ್ಟಪಡ್ತಾಳೆ ಆ ಕ್ಷೇತ್ರಕ್ಕೆ ನೀವು ನಿಮ್ಮೂರಿನ ಸಹಕಾರವನ್ನು ತೆಗೆದುಕೊಂಡು ಆ ಹೆಣ್ಮಗಳನ್ನ ಇನ್ನೂ ಎತ್ತಕ್ಕೆ ಬೆಳೆಸಬೇಕು ನೀವು. ಅರ್ಥ ಆಯ್ತಲ್ಲ? ಯಾಕಂದ್ರೆ ನಮ್ಮ ಸಮಾಜ ಹೇಗೆ ಅಂದರೆ ಮೇಲಕ್ಕೆ ಹತ್ತಿದಂಗೆ ಕಾಲಿಡ್ಕೊಂಡು ಎಳೆಯತಕ್ಕಂಥ ಗುಣಗಳೇ ಜಾಸ್ತಿ. ಹಾಗಾಗಬಾರ್ದು. ಹೆಣ್ಣು ಮಗಳು ಅಂದ ತಕ್ಷಣ ಅವಳು ಸಾಧನೆ ಮಾಡಬಾರ್ದು ಅಂತ ಏನಿಲ್ಲ. ಇವತ್ತು ವಿಶ್ವದಲ್ಲಿ ಗಂಡಸರಿಗಿಂತ ಹೆಚ್ಚು ವಿಶ್ವ ಸಾಧನೆ ಮಾಡೋರು ಹೆಣ್ಣು ಮಕ್ಕಳು. ಅದು ನಿಮಗೆಲ್ಲರೂ ಗೊತ್ತಾಗಿದೆ. ಯಾಕಂದರೆ ಪ್ರಪಂಚದ ಮಟ್ಟದಲ್ಲಿ ಹೋಲಿಸ್ಕೊಂಡ್ರೆ ನಮ್ಮ ರಾಷ್ಟ್ರದಲ್ಲಿ ಮಾತ್ರ ನಾವು ಈ ಪುರುಷ ಪ್ರಧಾನ ರಾಷ್ಟ್ರದಲ್ಲಿ ಹೆಣ್ಣು ಮಗಳನ್ನ ಅಚೀವ್ ಮಾಡ್ಲಿಕ್ಕೆ ಬಿಟ್ಕೊಡೋದಿಲ್ಲ. ಅವಳ ಒಂದು ಹಂತದಲ್ಲಿ ಓದಿಸ್ತೇವೆ, ಒಂದು ಹಂತದಲ್ಲಿ ಅವಳು ಮದುವೆ ಮಾಡಿಬಿಡ್ತೇವೆ, ಒಂದು ಸಂಸಾರದ ಒಂದು ಬಂಧನಕ್ಕೆ ಸೇರಿಸಿ ಆ ಹೆಣ್ಮಗಳನ್ನು ನಾವು ಬಲಿ ಕೊಟ್ಬಿಡ್ತೇವೆ. ಹಾಗಾಗೋದು ಬೇಡ. ಎಲ್ಲಿವರೆಗೆ ಹೆಣ್ಣುಮಗಳು ಬೆಳೀತೀನಿ ಅಂತಕ್ಕಂಥ ಒಂದು ಚೈತನ್ಯ ಇದೆ, ಅವಳು ಬೆಳೀಲಿ. ಅವಳಿಗೆ ನಮ್ಮ ಸರ್ಕಾರ ಇದೆ, ನಮ್ಮ ಸಮಾಜ ಇದೆ, ನಾವಿದ್ದೀವಿ, ನಮ್ಮ ಗ್ರಾಮ ಇದೆ, ಇತರ ಸಂಘಟನೆಗಳೆಲ್ಲ ನಿಮ್ಮ ಜೊತೆ ಇರ್ತದೆ ಅಂತ ಹೇಳ್ತಾ, ಅಥ್ಲೆಟಿಕ್ ಸೆಲೆಕ್ಟ್ ಆಗಿದೆಯಾ ಸಹೋದರಿ, ಇಷ್ಟಕ್ಕೆ ನಿನ್ನ ಕೆಲಸ ನಿಲ್ಲಬಾರ್ದು. ನಿನ್ನ ಎಜುಕೇಷನ್ನು ಕೂಡ ಮುಂದುವರಿಸ್ಬೇಕು. ಯಾಕಂತ ಹೇಳಿದ್ರೆ ಆಟದ ಕಡೆ ಗಮನ ಹೊಂಟೋದ್ರೆ ನೀನು ಪಾಠದ ಕಡೆ ನಿಲ್ಲಾಗ್ಬಿಟ್ರೆ ಪಾಠದ ಜೊತೆ ಹೋಗಬೇಕು. ಅದು ನನ್ನ ವೈಯಕ್ತಿಕ ಕಿವಿ ಮಾತು ನಿಮಗೆ. ಶುಭವಾಗಲಿ ನಿಮಗೆ ಮತ್ತೊಮ್ಮೆ. ATC ಕ್ಲಬ್, ಇದು ಕನ್ನಡದಲ್ಲಿ ಏನಂತಾರೆ ATC ಅಂದರೆ? ಕನ್ನಡದಲ್ಲಿ ATC ಅಂತ. ಹೌದಾ? ವೆರಿ ಗುಡ್. ನಿಮ್ಗೆ ಯಾರು ಗೊತ್ತಾಗ್ತಾ ಇಲ್ಲ ಅನ್ನೋ ಕಾಣಿಸುತ್ತೆ, ನನಗೆ ಗೊತ್ತಿಲ್ಲ, ನಾನು ಅದೇ ಓದಿರವ, ಏನೋ ತಪ್ಪು ತಿಳ್ಕೊಬೇಡಿ. ನಮ್ಮ ATC ಕ್ಲಬ್ಗೆ ನ್ಯಾಷನಲ್ ಮಟ್ಟಕ್ಕೆ ಸೆಲೆಕ್ಟ್ ಆಗಿರೋಲ್ಲ ನೋಡಿ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸೆಲೆಕ್ಟ್ ಆಗಿದ್ದಾಳೆ. ಮೊದಲೇ ನಮ್ಗಿಂತ ನೀವು ಸಿಂಡಿಪುರ ಗ್ರಾಮದವರ ಬೆಳಿ ಕಿರೀಟ ತೊಡೆ ಸನ್ಮಾನ ಮಾಡಬೇಕು. ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೆಸರು ತರ್ತಾ ಇರೋದು ಅಂದ್ರೆ ಇದು ನಿಜವಾಗ್ಲೂ ಕೂಡ ಹೆಮ್ಮೆ ಪಡುವಂತ. ಆದ್ರಿಂದ ಈ ಸಣ್ಣ ಜಾಗದಲ್ಲಿ ನಾವು ಮೊದಲನೇದಾಗಿ ನಿಮ್ಗೆ ಜ್ಞಾಪಸಕ್ಕೆ ಬಂದಿದ್ದೀವಿ. ನಾವು ಕೊಡ್ತಕ್ಕಂಥ ಸನ್ಮಾನಕ್ಕಿಂತ ನೋಡಿ ಸಾಧನೆ ದೊಡ್ಡದು. ಆದ್ರಿಂದ ಸಿಂಡಿಪುರ ಗ್ರಾಮದವರು ಇನ್ನೊಂದು ನಿಮ್ಮ ದೊಡ್ಡ ಭಾರಿ ಹಬ್ಬ ಮಾಡಿ 10,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಆ ದಿನಕ್ಕೆ ನಿಮ್ಮ ಹೆಣ್ಣು ಮಗಳನ್ನ ಫೋಕಸ್ ಮಾಡಬೇಕು. ಯಾಕಂದರೆ ನಿಮ್ಮೂರಿನ ಕೀರ್ತಿ ಇದು. ಅವಳು ನಿಮ್ಮೂರಿಗೂ ಕೀರ್ತಿ ತಂದಾಳೆ, ನಮ್ಮ ದೇಶಕ್ಕೂ ಕೀರ್ತಿ ತಂದಾಳೆ. ಅಂಥ ಮಟ್ಟಕ್ಕೆ ಅವಳು ಬೆಳೀಲಿ ಅಂತ ನಾನು ಈ ಸಮಯದಲ್ಲಿ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ಸಿಂಡಿಪುರ ಗ್ರಾಮಸ್ಥರು ಯಾರಾದರೂ ಒಬ್ಬರು ಮಾತಾಡಿದ್ರೆ, ಮಾದೇಸ್ವಾಮಿ ನೀವೇ ಮಾತಾಡಿ. ಕೋರುತ್ತಾ ಇವತ್ತು ಒಂದು ಹೆಮ್ಮೆಯ ಕ್ಷಣ ಅಂತ ಕರಿಬೋದು. ಎಸ್ಪೆಷಲಿ ನಮ್ಮ ಸಿಂಡನ್ಪುರದವ್ರಿಗೆ ಇದು ಹೆಮ್ಮೆಯ ಕ್ಷಣ. ಯಾಕಂತಂದರೆ ನಮ್ಮ ಊರಿನ ಒಂದು ಹುಡುಗಿ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅದ್ಭುತ ಸಾಧನೆ ತೋರಿದ್ದಾರೆ. ಅಂದರೆ ಅದು ಮೊದಲು ಸಲ್ಲಬೇಕಾಗಿರೋದು ಗೌರವ ಪೋಷಕರಿಗೆ, ಆನಂತರ ಸಿಂಡನ್ಪುರ ಗ್ರಾಮದವ್ರಿಗೆ. ಇದು ಹೇಳೋದು ನನಗೆ ಹೆಮ್ಮೆ ಆಗ್ತಾ ಇದೆ. ಮತ್ತು ಯಾಕೆಂದರೆ ಇವತ್ತಿನ ದಿನ ನೀವು ನೋಡ್ಬೋದು, ಒಲಿಂಪಿಕ್ಸ್ನ ಪದಕ ಪಟ್ಟಿ ನೋಡ್ಬೋದು. ಒಲಿಂಪಿಕ್ಸ್ನ ಪದಕ ಪಟ್ಟಿ ನೋಡಿದ್ರೆ ಯಾವ್ಯಾವುದೋ ಸಣ್ಣ ದೇಶ, ಜನಸಂಖ್ಯೆನೇ ಇಲ್ಲಿರೋ 1,50,00,000 ಜನಸಂಖ್ಯೆ ದೇಶಗಳೇ 2 ಚಿನ್ನ 5 ಚಿನ್ನ ಗೆಲ್ತಿರ್ತವೆ. ಅಂಥದ್ರಲ್ಲಿ 140 ಕೋಟಿ ಜನ ಇರೋಂಥ ನಮ್ಮ ದೇಶದಲ್ಲಿ
ಒಲಿಂಪಿಕ್ ಪದಕ ಪಟ್ಟಿಲಿ ಒಂದು ಚಿನ್ನ ಗೆಲ್ಲದೆ ಭಾರಿ ದೊಡ್ಡ ಸಾಧನೆ. ಯಾಕೆಂತಂದರೆ ಎಲ್ಲರೂ ಪ್ರತಿಯೊಬ್ಬರು ಏನು ಮಾಡ್ತಾ ಇದ್ದಾರೆ ಅಂದರೆ ವಿದ್ಯಾಭ್ಯಾಸ ಅದೊಂದ್ರ ಕಡೆಗೆ ಮಾತ್ರ ಫೋಕಸ್ ಮಾಡ್ತಾ ಇದ್ದಾರೆ. ಅದರಿಂದ ಆಚೆಗೇನೂ ಸಹ ಒಂದು ಪ್ರಪಂಚ ಇದೆ, ಅದರಿಂದ ಆಚೆಗೇನೂ ಸಹ ಒಂದು ಪ್ರತಿಭಾವಂತರಿಗೆ ಅವಕಾಶ ಇದೆ ಅನ್ನೋದು ಎಲ್ಲರೂ ಮರ್ತಿದ್ದಾರೆ. ಈಗ ಎಜುಕೇಷನ್ ಅಂದರೆ 100 ಜನ ಒಂದು ಶಾಲೆಗೆ ಸೇರಿದ್ರೆ 100 ಜನನೂ ಫಸ್ಟ್ ರ್ಯಾಂಕ್ ತೆಗಿಯೋಕ್ಕಾಗಲ್ಲ, 100 ಜನನೂ 90% ತೆಗಿಯೋಕ್ಕಾಗಲ್ಲ. ಏನೋ ಒಂದು 25% ಜನ ಓದಿನ ಕಡೆ ಗಮನ ಕೊಡ್ಬೋದು. ಆದರೆ ಅದರಿಂದ ಆಚೆಗೆ ಇನ್ನೂ 75% ಜನ ಇದಾರಲ್ಲ, ಅವ್ರ ಅಭಿರುಚಿಗಳು ಬೇರೆ ಬೇರೆ ಇರ್ತವೆ. ಕೆಲವರು ಕಲೆಯಲ್ಲಾಗಿರ್ಬೋದು, ಕೆಲವರು ಕ್ರೀಡೆಯಲ್ಲಾಗಿರ್ಬೋದು, ಕೆಲವರು ಸಾಂಸ್ಕೃತಿಕ ಚಟುವಟಿಕೆಗಳಾಗಿರ್ಬೋದು, ಈ ಥರ ಬೇರೆ ಬೇರೆ ಕ್ಷೇತ್ರದಲ್ಲಿ ಅವರು ಸಾಧನೆ ತೋರ್ತಾರೆ. ಬಟ್ ಆ ಸಾಧನೆ ತೋರೋದಕ್ಕೆ ಪೋಷಕರಾಗಿರ್ಬೋದು, ಸುತ್ತಮುತ್ತಲಿನ ಸಮಾಜ ಆಗಿರ್ಬೋದು, ಅದು ಬಿಡೋದಿಲ್ಲ. ಎಲ್ಲರನ್ನೂ ಓದೋದ್ರ ಕಡೆಗೆ ಡೈವರ್ಟ್ ಮಾಡ್ತಾರೆ. ಅಂಥದ್ರಲ್ಲಿ ನಮ್ಮ ಒಂದು ಗ್ರಾಮದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರೋದು ನಮ್ಮೆಲ್ಲರಿಗೂ ಖುಷಿ. ಮೊದಲನೇದಾಗಿ ಆ ಪೋಷಕರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ಎಲ್ಲರೂ ಓದು ಅಂತ ನಿನ್ಗುಂಟ ಓಡ್ತಾ ಇರೋ ಈ ಕಾಲದಲ್ಲಿ ಅವ್ರನ್ನ ಒಂದು ಕ್ರೀಡೆ ಕಡೆ ಒಂದು ಅವ್ರು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮ ಗ್ರಾಮ, ನಮ್ಮ ಹೆಮ್ಮೆ, ನಮ್ಮ ಗ್ರಾಮದ ಸಹೋದರಿ ಸಂಧ್ಯಾ ಅವರು ಇನ್ನೂ ಹೆಚ್ಚಿನ ಒಂದಷ್ಟು ಕ್ರೀಡೆಯಲ್ಲಿ ಉನ್ನತ ಸ್ಥಾನಕ್ಕೆ ಇರಲಿ. ಅದು ಇಲ್ಲಿಗೆ ನಿಲ್ಲೋದು ಬೇಡ, ಇನ್ನೂ ಮುಂದಕ್ಕೆ ಹೋಗಲಿ. ನಮ್ಮ ಗ್ರಾಮದ ಇಂದ ಏನಾದರೂ ಒಂದಷ್ಟು ಅನುಕೂಲಗಳಿದ್ದರೆ ನಾವು ಸಪೋರ್ಟ್ ಮಾಡ್ತೀವಿ. ಅವ್ರ ತಂದೆ ತಾಯಿಗಳ ಜೊತೆಗೆ ಸೇರಿ ನಾವು ಸಹ ಗ್ರಾಮದಿಂದ ಸಹ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ, ಇನ್ನೂ ಮುಂದೆ ಉನ್ನತವಾಗಿ ಏರಲಿ ಅಂತ ಮಾತಾಡೋ ಅವಕಾಶ ಕೊಟ್ಟಂತ ತಮಗೆಲ್ಲ ಒಂದಿಸ್ತಾ ನಾನು ಒಂದೇನು ಮಾತಾಡ್ತೀನಿ. ದಿನ ಸಿಂಧನಪುರ ಗ್ರಾಮ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆಯಲ್ಲಿ ನಮ್ಮ ಹೆಮ್ಮೆಯ ಪುತ್ರಿಯಾದಂಥ ಸಂಧ್ಯಾರವರು ಮಲೇಷ್ಯಾದಲ್ಲಿ ನಡ್ತಕ್ಕಂಥ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾರೆ ಅಂದರೆ ನಮಗೆಲ್ಲ ಅಲ್ಲಿ ಏನು ಮಾತಾಡಬೇಕು ಅಂದ್ಕೊಂಡ್ರೆ ಖುಷಿ ಆಗ್ತಾ ಇದೆ. ಯಾಕೆಂತಂದರೆ ಈ ವ್ಯವಸ್ಥೆ ಹೇಳಿದ್ರು ನಮ್ಮ ಕಾಲೇಜ್ ಸಂಧ್ಯಾರವ್ರ ವ್ಯವಸ್ಥೆಯಲ್ಲಿ ಅದರಲ್ಲೂ ಬದಲು ವ್ಯವಸ್ಥೆಯಲ್ಲಿ ಮಹಿಳೆಯರಿಗೆ ಸ್ಥಾನಮಾನ ಇಲ್ಲದಂಥ ದಿನಗಳು ಕೂಡ ನಮ್ಮ ಸಮಾಜದಲ್ಲಿತ್ತು. ಇವತ್ತು ಇಷ್ಟು ಫ್ರೀಯಾಗಿ ಹೆಣ್ಣು ಮಕ್ಕಳು ಬಂದು ಈ ಥರ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ತಾಲೂಕಲ್ಲಿ 3ನೇವರು ಅನ್ನೋದು ಕಾಣುತ್ತೆ. ನಾವು ತುಂಬ ಕಡೆಗೆ ಸನ್ಮಾನ ಮಾಡಿದ್ವಿ. ಅದರಲ್ಲಿ ನಮ್ಮದು ಗಡಿನಾಡು ಸೇನೆ ನಮ್ಮ ರಾಜ್ಯಾಧ್ಯಕ್ಷರು ಮುನೀರ್ ಪಾಸ ಇದ್ದಾರಲ್ಲ, ಈ ಥರದ ಸಾಧನೆಗಳನ್ನ ಗುರುತಿಸಿ ಪೇಪರ್ ಬರೋದೇ ಥರ ಮೊನ್ನೆ ನಮ್ಮ ಶಾಸಕರಿಗೆ ಸನ್ಮಾನ ಮಾಡಿದಾಗ ಪೇಪರ್ ಬಂದಂಥದ್ದು ನಾವು ಸಂಘಟನೆಯಿಂದ ಯಾಕೆ ಮಾಡಬಾರ್ದು, ಅವ್ರಿಗೆ ನಾವು ಯಾಕೆ ಬೆಂಬಲ ಕೊಡಬಾರ್ದು, ಒಂದು ಸಣ್ಣದೇ ಆಗಲಿ ಅವ್ರಿಗೆ ಒಂದು ಬೆನ್ನು ತಟ್ಟುವ ಕಾರ್ಯನ ನಾವು ಮಾಡೋಣ, ನಮ್ಮ ಕೈಲಾದ ಸಹಾಯ ಮಾಡೋಣ, ಏನಾದರೂ ಅವ್ರ ಫ್ಯಾಮಿಲಿನ ಅವ್ರ ಜೊತೆ ಮಾತಾಡೋಣ, ಅವ್ರು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಯೋ ರೀತಿಯಲ್ಲಿ ಸಹಕರಿಸೋಣ ಅಂತ ಹೇಳಿ ನಮ್ಮ ಸಂಘದವ್ರ ಜೊತೆಗೆಲ್ಲ ಮಾತಾಡಿ ಅವರು ಮುನೀರ್ ಬಾಸ್ ಅವರು ಇವತ್ತೊಂದು ಬೆಳಿಗ್ಗೆನೆ ಈ ಒಂದು ಕಾರ್ಯಕ್ರಮನ ಏನಾದರೂ ಗಡಿನಾಡು ರಕ್ಷಣಾ ಸೇನೆಯವರು ಇಟ್ಕೊಂಡಿದ್ರೆ ಇಷ್ಟು ಬೇಗ ಅಂದ್ರೆ ನಮ್ಮ ಸಂಧ್ಯಾರವ್ರಿಗೆ ಮಾತ್ರ. ಏಕೆ ಈ ಥರ ಏನಿದ್ರು ಮಧ್ಯಾಹ್ನ ಮೇಲೆ ಸಂಘಟನೆಗಳನ್ನವರು ಈ ಥರ ಸನ್ಮಾನ ಕಾರ್ಯಗಳು ಇಟ್ಕೊಳ್ಳುವಂಥ ಕಾರ್ಯಕ್ರಮಗಳು ಇತ್ತು. ಆದರೆ ಅವರು ಪುಣ್ಯವಂತನಾಗಿದೆ, ಈಗಾಗಲೇ ಅಂತರ ರಾಷ್ಟ್ರದಲ್ಲಿ ಬೆಳೆದಿದ್ದಾರೆ ಅಂತಾರೆ. ಇಲ್ಲೂ ಕೂಡ ಅವರು ನಮ್ಮ ಸಿಂಧನಪುರಕ್ಕೆ ಒಳ್ಳೆಯ ಹೆಸರು ಅವರು ಮನೆ ತರೋದ್ರ ಮುಖಾಂತರ ಮತ್ತು ನಮ್ಮ ಗ್ರಾಮ ತರೋದ್ರ ಮುಖಾಂತರ ತಾಲೂಕಾಗಲಿ, ಜಿಲ್ಲೆ ಮತ್ತು ನಮ್ಮ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯದಲ್ಲಿ ಇವತ್ತು ಒಳ್ಳೆ ಹೆಸರು ಮಾಡಿದ್ದಾರೆ. ಇದೇ ಥರ ಮುಂದಿನ ನಿಮ್ಮ ಭವಿಷ್ಯ ಉಜ್ವಲ ಆಗಲಿ ಅಂತ ನಾವೆಲ್ಲ ಆಶಿಸುತ್ತಾ ನಿಮ್ಮ ಜೊತೆ ಇರ್ತೀವಿ ಅನ್ನೋದೊಂದು ನಿಮ್ಮ ಮನಸ್ಸಲ್ಲಿರಲಿ. ನಿಮ್ಮ ಸಾಧನೆಗೆ ಯಾವುದೇ ಥರ ತೊಂದರೆ ಆಗಬಾರ್ದು. ನಿಮ್ಗೆ ಏನೇ ತೊಂದರೆ ಆದರೂ ನಮ್ಮ ಸಂಘಟನೆ ನಿಮ್ಮ ಜೊತೆ ಇರುತ್ತೆ. ಒಂದು ಫೋನ್ ಮಾಡಿ, ಖಂಡಿತ ನಿಮ್ಗೆ ಎಲ್ಲರ ಥರ ಸಹಕಾರ ನಾವು ಕೊಡ್ತೀವಿ ಅಂತ ಅವರಿಗೆ ಮೊದಲಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಗಡಿನಾಡು ರಕ್ಷಣಾ ಸೇನೆ ನಮ್ಮ ಗ್ರಾಮದ ಹೆಣ್ಣು ಮಗಳನ್ನು ಗುರುತಿಸಿ ಅವರು ಸನ್ಮಾನ ಮೊದಲಿಗೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಸಂಧ್ಯೆಗೆ ನಮ್ಮ ಗ್ರಾಮಸ್ಥರ ಪರವಾಗಿ ಮತ್ತು ಗಡಿನಾಡ ರಕ್ಷಣಾ ವೇದಿಕೆ ಪರವಾಗಿ ನಮಗೆ ಅವಳು ಇನ್ನೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲಿ ಅಂತ ಆಶಿಸ್ತಾ ನಾನು ಎಲ್ಲ ಮಾತನ್ನು ಮುಗಿಸ್ತೀನಿ. ಸಂಧ್ಯಾರವರು ತುಂಬ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೆದು ಒಂದು ಸಾಧನೆ ಇನ್ನೂ ಹೆಚ್ಚು ಸಾಧನೆ ಮಾಡಲಿ ಅಂತ ಹೇಳ್ತಾ, ಹಾಗೂ ಅವ್ರ ತಂದೆ ತಾಯಿ ಜೊತೆಗೆ ನಾವೆಲ್ಲ ಕೂಡ ಇದ್ದೀವಿ. ಅವ್ರಿಗೆ ಏನೇ ತೊಂದರೆ ಆದ್ರೂ ನಾವು ಉನ್ನತ ಮಟ್ಟಕ್ಕೆ ಏರ್ಸಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಒಂದೆರಡು ಮಾತು. ಸೂಪರ್ ಸಹಕಾರವನ್ನು ಕೊಡೋಣ ಅಂತೇಳಿ ಮುಕ್ತವಾಗಿ ಹೊಗಳಿ ಹೆಣ್ಣು ಮಗಳ ಒಂದು ಯಶಸ್ಸಿಗೆ ಸ್ಫೂರ್ತಿ ತಂದುಕೊಟ್ಟಂತ ನಮ್ಮ ಆತ್ಮೀಯರಾದ ವೆಂಕಟರಾಜ್ ಸರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಮ್ಮ ಸಂಘಟನೆಯ ಪದಗಳಿಲ್ಲಮ್ಮ, ನಿಜವೂ ಫಸ್ಟು ನಾನು ಥ್ಯಾಂಕ್ಸ್ ಹೇಳೋದು ನಿಮ್ಮಿಬ್ಬರಿಗೆ. ಯಾಕಂದರೆ ತಂದೆ ತಾಯಿ ಸಹಕಾರ ಇಲ್ಲದೆ ಜಗತ್ತಲ್ಲಿ ಯಾವುದು ಕೂಡ ನಾವು ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಆ ಸಹೋದರಿ ಸಂಧ್ಯಾ ಅವ್ರು ಏನು ಒಂದು ಮಲೇಷ್ಯಾಕ್ಕೆ ಅಲ್ಟಿಮೇಟ್ ಫೀಸ್ ಬಿ ಕಾಂಪಿಟೇಷನ್ಗೆ ಹೋಗ್ತಾ ಇದ್ದಾರೆ. ನಿಜವೂ ಸಿಂಧನಪುರ ಗ್ರಾಮಕ್ಕೆ ಇದು ತುಂಬಾನೇ ಹೆಮ್ಮೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ಸಂಧ್ಯಾ ಬಂದಿರ್ಬೋದು, ನಾಳೆ ನಿಮ್ಮ ಮಕ್ಕಳು ಕೂಡ ಬರ್ಬೋದು. ಆದರೆ ಇಲ್ಲಿ ಬೇಕಾಗಿರೋದು ನಮಗೆ ಸಹಕಾರ, ಪ್ರೋತ್ಸಾಹ.
ಇದು ಬಹಳ ಮುಖ್ಯ. ಕಳೆದ ವಾರ ಗಡಿನಾಡು ರಕ್ಷಣಾ ಸೇನೆ ವತಿಯಿಂದ ಮುರೀದ್ ಪ್ರಸಾದ್ ಸರ್ ಮತ್ತು ಅಬ್ದುಲ್ ರಶೀದ್ ಸರ್ ಮತ್ತು ಇಲಿಯಾಸ್ ಸರ್ ಮತ್ತೆ ಉಲ್ಲಾಸ್ ಸರ್, ಅಲೀಂ ಸ್ವಾಮಿ ಸರ್ ಎಲ್ಲರೂ ಕೂಡ ಬಂದಿದ್ರು. ಇವ್ರು ಕೂಡ ಬಂದಿದ್ರು. ಸೊ ಸಾರಿ ಸರ್, ಅಲೀಂ ಸರ್. ಸೊ ಎಲ್ಲರೂ ಬಂದಿದ್ರು. ಅಲ್ಲಿ ನನಗೆ ಏನಪ್ಪ ಅನಿಸ್ತು ಅಂದ್ರೆ, ಫಿಲಿಪೀನ್ಸ್ ದೇಶಕ್ಕೆ ನಾನು ವಿಯೆಟ್ನಾಂ ಕಂಟ್ರಿಗೆ ನಾನು ಮಿಸ್ಟರ್ ವರ್ಲ್ಡ್ ಆಗಿ ಮಾಡಲಿಂಗ್ ಅಲ್ಲಿ ಹೋಗಿದ್ದೆ, ಅದು ವಿನ್ನರ್ ಆಗಿ ಬಂದೆ. ಈಗ ತೀರ್ಪುಗಾರ ಹೋಗ್ತಾ ಇದೀನಿ, ನಾನು ಒಬ್ಬನೇ ಯಾಕೆ ಕಾಣಿಸ್ಕೊಳ್ತೀನಿ ಅಂತ ಒಂದು ಫೀಲ್ ಇತ್ತು. ಆದ್ರೆ ಸಂಧ್ಯಾ ಅವ್ರ ಬಗ್ಗೆ ಕೇಳ್ಕೊಂಡಾಗ ನನಗೆ ಮೈಯೆಲ್ಲ ಒಂಥರ ಜುಮ್ ಅಂತ. ಯಾಕಂದ್ರೆ ಕಾಳಿಂಗ ಸ್ವಾಮಿ ಸರ್ ಒಂದೊಂದು ಪದಗಳು ಏನ್ ಹೇಳಿದಾರೆ ಅದು ಸತ್ಯ ಸರ್. ಯಾಕಂದ್ರೆ ನಮ್ಮ ಸಮಾಜದಲ್ಲಿ ಈಗ ಎಲ್ಲರೂ ಈಕ್ವಲ್ ಅಂತ ಹೇಳಿದ್ದಾರೆ, ಆದ್ರೆ ಅದು ಈಕ್ವಾಲಿಟಿ ಇನ್ನೂ ಕಾಣ್ತಾ ಇಲ್ಲ ನನಗೆ. ಒಂದು ಹೆಣ್ಮಗು ಹೊರಗಡೆ ಬಂದು ತನ್ನ ಪ್ರತಿಭೆಯನ್ನು ತೋರಿಸ್ಬೇಕು ಅಂದ್ರೆ ಅಕ್ಕಪಕ್ಕದವರು ಯಾಕೆ ಕಳಿಸ್ತೀರಾ ಅನ್ನೋ ಮನೋಭಾವನೆಗಳು ನಿಮ್ಗೆ ಬಂದಿರ್ಬೋದು, ಆದ್ರೆ ಯಾವುದಕ್ಕೂ ಹೆದರ್ಬೇಡಿ ಸರ್. ನಾವು ಒಂದು ಉದ್ದೇಶ ಏನಪ್ಪ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಇವತ್ತು ಈ ಮಗು ಹೊರಗಡೆ ಆ ಪ್ರತಿಭೆ ಬಂದಿದೆ, ನಾಳೆ ಅವ್ರ ಮಕ್ಕಳಲ್ಲೂ ಬರಬಹುದು. ಅದಕ್ಕಾಗಿ ಆಲ್ ದ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತೆ ಥ್ಯಾಂಕ್ ಯು ಸೊ ಮಚ್. ಸೂಪರ್.